ಓಂ ಪಂಚವೃತ್ತಿರ್ ಮನೋವದ್ ವ್ಯಪದಿಶ್ಯತೆ. ಓಂ ಎರಡನೇ ಅಧ್ಯಾಯದ 4ನೇ ಪಾದದ 13ನೇ ಸೂತ್ರ ನಾವೀಗ ನೋಡ್ತಾ ಇರೋದು. ಗೌಪವನ ಶ್ರುತಿ ಅಂತ ಒಂದು ಶ್ರುತಿ ಮತ್ತು ಕೌಂಡಿನ್ಯ ಶ್ರುತಿ ಅಂತ ಒಂದು ಶ್ರುತಿ. ಕೌಂಡಿನ್ಯ ಶ್ರುತಿಯಲ್ಲಿ ಪಂಚಪ್ರಾಣರನ್ನ ಮುಖ್ಯಪ್ರಾಣನ ದಾಸರು ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ಗೌಪವನ ಶ್ರುತಿಯಲ್ಲಿ ಅವನ ಮುಖ್ಯಪ್ರಾಣನ ರೂಪಗಳು ಅಂತಲೇ ವರ್ಣನೆ ಮಾಡಿದ್ದಾರೆ. ಕೌಂಡಿನ್ಯ ಶ್ರುತಿಗೆ ವಾಯುಪ್ರೋಕ್ತ ಅನ್ನುವ ಗ್ರಂಥದ ಒಂದು ಯುಕ್ತಿಯ ಬೆಂಬಲ ಇದೆ. ಗೌಪವನ ಶ್ರುತಿಗೆ ಷಟ್ಪ್ರಶ್ನೋಪನಿಷತ್ತಿನ ಮಾತುಗಳ ಬೆಂಬಲ ಇದೆ. ಅಂತೂ ಎರಡೂ ಶ್ರುತಿಗಳು ಕೂಡ ಸಮಾನ ಬಲ ಆದವು. ಹೀಗೆ ಎರಡೂ ಶ್ರುತಿಗಳು ಕೂಡ ಸಮಾನ ಬಲ ಆಗಿಬಿಟ್ರೆ ಅವೆರಡರಲ್ಲಿ ಯಾವುದನ್ನು ಪರಿಗ್ರಹ ಮಾಡೋದು? ಎರಡೂ ಅಪ್ರಮಾಣ ಆಗಿ ಹೋದವು. ಹೀಗೆ ಅಪ್ರಮಾಣಗಳಾದಂತಹ ವೇದವಾಕ್ಯಗಳ ಸಮನ್ವಯವನ್ನು ಭಗವಂತನಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಒಂದು ಪ್ರಶ್ನೆ ನಾವು ಬಂದಿತ್ತು ಈ ಹಿಂದೆ. ಅದಕ್ಕೆ ಉತ್ತರ ರೂಪವಾಗಿ ಪಂಚವೃತ್ತಿರ್ ಮನೋವದ್ವ್ಯಪದಿಶ್ಯತೆ ಅಂತ ಸೂತ್ರ ಇದೆ. ಅದರ ಸಾರ ಸಂಗ್ರಹವನ್ನು 73ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಆ ಪಂಚವೃತ್ತಿರ್ ಮನೋವದ್ವ್ಯಪದಿಶ್ಯತೆ ಅನ್ನೋ ಸೂತ್ರಕ್ಕೆ ಏನರ್ಥ? ಅದನ್ನ ಈ ಪಂಚವೃತ್ತಿ ಅಧಿಕರಣ ಅಂತಾನೆ ಕರೀತಾರೆ. ಮುಖ್ಯ ಪ್ರಾಣನಿಗೆ ಪ್ರಾಣ ಅಪಾನಾದಿ 5 ರೂಪಗಳೇ ಇವೆ. ಅದು ಹೇಗೆ ಅಂದ್ರೆ ಮನೋವತ್, ಮನಸ್ಸಿಗೆ 5 ರೂಪಗಳಿವೆ ಅಲ್ಲ, ಹಾಗೆ ಮುಖ್ಯ ಪ್ರಾಣನಿಗೂ ಕೂಡ 5 ರೂಪಗಳಿವೆ. ಹೀಗೆಂದು ವ್ಯಪದಿಶ್ಯತೆ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅಥ ಪಂಚವೃತ್ಯ ಏತತ್ ಪ್ರವರ್ತತೆ ಅಂತ ವೇದವಾಕ್ಯದಲ್ಲಿ ಪ್ರಯೋಗ ಮಾಡೇ ಇದ್ದಾರೆ. ಈ ಪ್ರಾಣಾಪಾನಾದಿ ಪಂಚಕಗಳು ಅಂತಿವೆಯಲ್ಲ, ಅವು ಅನೇಕ ಥರ ಇವೆ. ಮುಖ್ಯ ಪ್ರಾಣನ ಸ್ವರೂಪವೇ ಆದದ್ದೊಂದು, ಮತ್ತೆ ಮುಖ್ಯ ಪ್ರಾಣನಿಂದ ಭಿನ್ನವಾದದ್ದೊಂದು, ಹೀಗೆ ಬೇರೆ ಬೇರೆ ಥರ ಬಂದಿವೆ. ಅದೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಮತ್ತೆ ಬೃಹದಾರಣ್ಯಕ ಭಾಷ್ಯದಲ್ಲಿ, ಛಾಂದೋಗ್ಯ ಭಾಷ್ಯದಲ್ಲಿ ಮತ್ತೆ ತಂತ್ರಸಾರದಲ್ಲಿ ವರ್ಣಿತ ಆಗಿದೆ. ಅದರಿಂದ ಬ್ರಹ್ಮಸೂತ್ರ ಭಾಷ್ಯದ ಟಿಪ್ಪಣಿಗಳಲ್ಲಿ ಒಂದಿಷ್ಟು ವಿಷಯ ಹೇಳಿದ್ದಾರೆ. ಅದಲ್ಲದೆ ನನಗೂ ಕೂಡ ಅಲ್ಲಿ ಹೇಳಿರುವುದೆಲ್ಲ ಸ್ಮರಣೆಗೆ ಬಂತಾದ್ರಿಂದ ಅಲ್ಲಿರುವಂತಹ ಒಂದಿಷ್ಟು ವಿಷಯಗಳನ್ನು ನೋಡಿದರೆ ನಮಗೆ ದಾಸರು ಅಂತ ಹೇಳಿದ್ದು ಬೇರೆಯವರನ್ನ, ಮುಖ್ಯ ಪ್ರಾಣನಿಗಿಂತ ಭಿನ್ನರಾದ ಕೆಲವರು ದೇವತೆಗಳೇನಿದ್ದಾರೆ ಅವರು ಮುಖ್ಯ ಪ್ರಾಣನ ದಾಸರು. ಮುಖ್ಯ ಪ್ರಾಣನ ಸ್ವರೂಪವೇ ಆದಂತಹ ಪಂಚಪ್ರಾಣಾದಿಗಳೇನಿವೆ ಅವು ಅವನ ದಾಸರಲ್ಲ. ಹೀಗೆ ಪಂಚಪ್ರಾಣಾದಿಗಳು ಅನ್ನೋದು ಮುಖ್ಯ ಪ್ರಾಣನಿಂದ ಭಿನ್ನರಾದ ಅವನ ದಾಸರೂ ಹೌದು, ಅವರಿಗೂ ಆ ಹೆಸರಿದೆ. ಮುಖ್ಯ ಪ್ರಾಣನ ಸ್ವಯಂ ರೂಪಗಳಿಗೂ ಆ ಹೆಸರಿದೆ ಅಂತ ಹೀಗೆ ಅದನ್ನ ತಿಳ್ಕೋಬೇಕು. ತತ್ವಮಂಜರಿಯಲ್ಲಿ ಪ್ರಾಣ ಶಬ್ದ ಹತ್ರ ಯಯೇಷ ಇತರಾನ್ ಪ್ರಾಣಾನ್ ಇತ್ಯತ್ರ ಇವ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ವಾಯುಪರಃ ತಂತ್ರೇಣ ವರ್ಗದ್ವಯ ವಾಚಿ. ಇಲ್ಲಿ ಪ್ರಾಣ ಅಂತ ಏನು ಶಬ್ದ ಬಂದಿದೆಯಲ್ಲ, ಆ ಪ್ರಾಣ ಅನ್ನೋ ಶಬ್ದ ಮುಖ್ಯ ಪ್ರಾಣಶ್ಚ ಅಂತ ಏನು ಶಬ್ದ ಇದೆಯಲ್ಲ ಅಣುಭಾಷ್ಯದಲ್ಲಿ, ಅಲ್ಲಿರುವ ಪ್ರಾಣ ಎಂಬ ಶಬ್ದಕ್ಕೆ 2 ರೀತಿಯಾಗಿ ಅರ್ಥ ಆಗ್ತದೆ. ತಂತ್ರೇಣ ಅಂತಿದೆ. ತಂತ್ರ ಅಂದ್ರೆ ಅದೇನು? ಸಕೃದುಚ್ಚರಿತಂ ಅನೇಕೋಪಕಾರಕಂ ತಂತ್ರಂ ಅಂತ ಹಿಂದೆ ಅದು ಬಂದಿದೆ. ಹೇಳಿರುವುದು ಒಂದೇ ಬಾರಿ, ಆದರೆ ಅದರ ಉಪಯೋಗ ನಮಗೆ ಅನೇಕ ಬಾರಿ ಆದ್ರೆ ಅದನ್ನ ತಂತ್ರ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಮುಖ್ಯ ಪ್ರಾಣ ಎಂಬಲ್ಲಿ ಪ್ರಾಣ ಅಂತ ಶಬ್ದವನ್ನು ಒಂದೇ ಬಾರಿ ಪ್ರಯೋಗ ಮಾಡಿದ್ದಾರೆ. ಆದರೆ ಅದನ್ನು ನಾವು 2 ಬಾರಿ ಇಟ್ಕೊಂಡು ತಂತ್ರದ ಮೂಲಕ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ ಒಂದು ಸೆಟ್ ಏನಿದೆ, ಒಂದು ವರ್ಗ ಅಂತ 2 ವರ್ಗಗಳನ್ನು ಹೇಳ್ತೀವಿ. ಒಂದು ಮುಖ್ಯ ಪ್ರಾಣನ ಸ್ವರೂಪವೇ ಆದ್ದು, ಒಂದು ಅವನಕ್ಕಿಂತ ಭಿನ್ನವಾದದ್ದು ಅಂತ ಅರ್ಥ. ಹೀಗೆ ವರ್ಗದ್ವಯವಾಚಿ 2 ವರ್ಗಗಳನ್ನು ಹೇಳ್ತದೆ. ಅದು ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ ಯಯೇಷ ಪ್ರಾಣ ಇತರಾನ್ ಪ್ರಾಣಾನ್ ಇತ್ಯತ್ರ ಇವ. ಯಯೇಷ ಪ್ರಾಣ ಇತರಾನ್ ಪ್ರಾಣಾನ್ ಅನ್ನುವಂಥ ಉಪನಿಷತ್ನಲ್ಲಿ ಏನು ಕಂಡು ಬಂದಿದೆ, ಅಲ್ಲಿಯೂ ಕೂಡ ಪ್ರಾಣ ಎಂಬ ಶಬ್ದಕ್ಕೆ ಹೀಗೆ ತಂತ್ರದ ಮೂಲಕ ಅರ್ಥ ಮಾಡ್ತಾರೆ.
ಅಲ್ಲಿ ಅರ್ಥ ಮಾಡಿದಂತೆ ಇಲ್ಲಿಯೂ ಕೂಡ ಅರ್ಥ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಷಟ್ಪ್ರಶ್ನೋಪನಿಷತ್ತಿನ ತೃತೀಯ ಪ್ರಶ್ನದಲ್ಲಿ 3ನೇ ಮಂತ್ರ ಇದೆ. ಏಷ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ಅಂತ. ಒಬ್ಬ ಚಕ್ರವರ್ತಿ ತನ್ನ ಸಾಮಂತ ರಾಜರಿಗೆ ನೀನು ಪಾಟಲಿಪುತ್ರದ ಅಧಿಪತಿಯಾಗು, ನೀನು ಕೌಶಾಂಬಿಯ ಅಧಿಪತಿಯಾಗು ಅಂತ ಹೀಗೆ ಬೇರೆ ಬೇರೆ ಸಾಮ್ರಾಜ್ಯ, ಬೇರೆ ಬೇರೆ ಸಣ್ಣ ಸಣ್ಣ ಭೂಭಾಗಗಳ ಅಧಿಪತಿಗಳನ್ನಾಗಿ ನೇಮಿಸ್ತಾನೋ ಹಾಗೆ ಮುಖ್ಯ ಪ್ರಾಣಾಪಾನಾದಿಗಳೆಲ್ಲರನ್ನು ಕೂಡ ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂತ ಹೀಗರ್ಥ. ಅದು ಷಟ್ಪ್ರಶ್ನೋಪನಿಷತ್ನಲ್ಲಿ ಬಂದಿರೋ ಮಾತು. ಯೇಷ ಪ್ರಾಣಾನ್ ಇತರಾನ್ ಪ್ರಾಣಾನ್ ಇತ್ಯತ್ರ ಇವ, ಅಲ್ಲಿ ಹೇಗೋ ಹಾಗೆ ಈ ಮುಖ್ಯ ಪ್ರಾಣ ಎಂಬಲ್ಲಿ ಬಂದಿರುವಂಥ ಅನುಭಾಷ್ಯದಲ್ಲಿ ಬಂದಿರುವಂಥ ಪ್ರಾಣ ಶಬ್ದವು ಕೂಡ ತಂತ್ರದ ಮೂಲಕ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ 5 ಪ್ರಾಣಗಳನ್ನು ವರ್ಣನೆ ಮಾಡ್ತದೆ. ಅದು ಹೇಗೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.